ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ. ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ನೋಡೋಣ. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಅಂತ. ಮಶ್ರೂಮು ತುಂಬ ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ ಈ ಥರ 2 ಬಾಕ್ಸ್ ತೊಗೊಂಬಂದಿದ್ದೀವಿ. ಆರೋಗ್ಯಕರ ಇದು ಮಶ್ರೂಮು, ತುಂಬಾ ಒಳ್ಳೆಯದಿದು. ಇದು ಯಾವುದು ಕೆಮಿಕಲ್ಲು ಯೂಸ್ ಮಾಡಲ್ಲ. ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ, ನೀರೆಲ್ಲ ಒಂದು 5 ನಿಮಿಷ ನೆನೆಸಿ ತೊಳ್ಕೊತೀನಿ. ಮಿಕ್ಸಿಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಸಣ್ಣಗೆ ರುಬ್ಕೊತೀನಿ. ಸಣ್ಣಗೆ ರುಬ್ಬಬೇಕು. ಸಣ್ಣಗೆ ರುಬ್ಬಿದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇಲ್ಲ ಸಣ್ಣಗೆ ರುಬ್ಬೋದ್ರಿಂದ ಟೇಸ್ಟ್ ಬರುತ್ತೆ. ತುಂಬ ಸಣ್ಣಗೆ ಗಂಧ ಥರ ಪೇಸ್ಟ್ ಥರ ಹಾಕಬೇಕು. ಇವಾಗ ನೋಡಿ ಈ ಥರ ಆಗಿದೆ. ಈಗ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಮಶ್ರೂಮ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ ಚೆನ್ನಾಗಿ. ಮಶ್ರೂಮಲ್ಲಿ ತುಂಬ ನೆನೆಸ್ಬಿಟ್ರೆ ತುಂಬ ನೀರಿರುತ್ತೆ. ಅದು ಬೇಯಿಸಿದಷ್ಟು ನೀರು ಬರ್ತಾನೆ ಇರುತ್ತೆ. ನೀರು ಹಾಕಕ್ಕೆ ಹೋಗ್ಬೇಡಿ ಜಾಸ್ತಿ. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿ. ಒಂದು 5 ನಿಮಿಷ ಫ್ರೈ ಮಾಡಿ. ಈ ಥರ 5 ನಿಮಿಷ ಫ್ರೈ ಆಗಿದ ನಂತರ ಏನು ರುಬ್ಕೊಂಡಿರ್ತೀವಿ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ. ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ. ಹಸಿ ಸ್ಮೆಲ್ಲೆಲ್ಲ ಏನು ಹೋಗುತ್ತದೆಲ್ಲ ಫ್ರೈ ಮಾಡೋದ್ರಿಂದ ಚೆನ್ನಾಗಿ. ಮತ್ತು ನೀರು ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿದ್ದೀನಿ ನಾನು. ಇದು ಮಶ್ರೂಮಲ್ಲಿ ಆಲ್ರೆಡಿ ನೀರಿರುತ್ತಲ್ಲ, ನೀರು ಸ್ವಲ್ಪನೇ ಹಾಕಿ ಒಂದು 5 ನಿಮಿಷ ಕುದಿಸಿ ಆಫ್ ಮಾಡಿ. ಮಶ್ರೂಮ್ ಬೇಯೋಕ್ಕೇನು ಟೈಮ್ ಆಗೋದಿಲ್ಲ. ಈಗ ನೋಡಿ ರೆಡಿಯಾಗಿದೆ. ರೈಸ್ ಜೊತೆ ಟೇಸ್ಟ್ ಮಾಡೋಣ. ಬಿಸಿ ಇದೆ ನೋಡಿ. ಇದು ಮಶ್ರೂಮು ರೈಸ್ ಜೊತೆ, ಚಪಾತಿ ದೋಸೆ ಜೊತೆ ತುಂಬ ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.